ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಮಾಹಿತಿ ಹಕ್ಕು ಹೋರಾಟಗಾರರಾಗಿರುವ ಶ್ರೀಯುತ ಭೀಮಪ್ಪ ಗಡಾದವರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಎ ದಂಡಿಯಾ ಅವರ ನೇತೃತ್ವದಲ್ಲಿ ಇಂದಿನ ಸುದ್ದಿಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಈ ಮಾಧ್ಯಮಗೋಷ್ಠಿಯಲ್ಲಿ ನನ್ನ ಜೊತೆಗೆ ಇರುವವರು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ಇನ್ನೋರ್ವರು ಡಾಕ್ಟರ್ ಬಸವರಾಜ್ ಗವಿಮಠ ಅವರು, ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಗೌರವ ಸಲಹೆಗಾರರು ಹಾಗೂ ಕಲಾವಿದರ ವಿಭಾಗದ ಅಧ್ಯಕ್ಷರಾಗಿರುವಂಥ ಮತ್ತು ಗವಿಮಠ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಬಸವರಾಜ್ ಗವಿಮಠ ಅವರು, ಉತ್ತರ ಕರ್ನಾಟಕದ ಮಧ್ಯಭಾಗ ಬಾಗಲಕೋಟೆ ಮತ್ತು ಇನ್ನು ಮುಂದುವರೆದು ಹೇಳುವುದಾದರೆ ಉತ್ತರ ಕರ್ನಾಟಕದ ಭಾವಿ ರಾಜಧಾನಿ ಬಾಗಲಕೋಟೆಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೀಟಿಂಗ್ ಕರೆಯಾಕತ್ತೇವೆ ಈಗ ನೀವೇನು ಹೇಳಿದ್ರಲ್ಲ, ಈಗ ಇದೇ ಸಮಸ್ಯೆ ಐತಲ್ಲಿ ಅಂತಂದ್ರೆ ಸರ್, ನಾವು ಫೆಬ್ರವರಿ 20ನೇ ತಾರೀಕಿಗೆ ಕೇಂದ್ರ ಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಮುಖಂಡರು ಹಾಗೂ ದಕ್ಷಿಣ ಕರ್ನಾಟಕದ ಪ್ರತ್ಯೇಕ ರಾಜ್ಯ ರಚನೆಗೆ ಏನು ಈಗಾಗಲೇ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಮರಿಮಲ್ಲಯ್ಯ ಅನ್ನುವಂಥವರು, ಅವರ ಒಂದು ಸಂಗಡಿಗರೊಂದಿಗೆ ನಾವು ಫೆಬ್ರವರಿ 20 ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ ಸಮಯ ನಿಗದಿಯನ್ನು ಮಾಡಿಕೊಂಡಿದ್ದೇವೆ. ಆ ವಿಷಯದ ಕುರಿತು ಮತ್ತು ತಮಗೆ ಗೊತ್ತಿರಬೇಕು, ಶನಿವಾರದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೋವಿಂದರಾವ್ ಅವರ ವರದಿಯನ್ನು ಆ ಸಮಿತಿಯವರು ನೀಡಿದ್ದಾರೆ. ಆ ಸಮಿತಿಯ ವಿಷಯದ ಕುರಿತು ನಾನು ಮಾತಾಡೋದಾದರೆ, ರಾಜ್ಯದ ಹಿಂದುಳಿದ ಪ್ರದೇಶದ ಸ್ಥಿತಿಗತಿಗಳ ಕುರಿತು ಅಧ್ಯಯನ ಮಾಡಿ ಅವುಗಳ ಅಭಿವೃದ್ಧಿಗೆ ಮಾರ್ಗೋಪಾಯಗಳ ಸಲಹೆಗಳನ್ನು ನೀಡಲು ಹಿಂದಿನ ಮುಖ್ಯಮಂತ್ರಿಗಳಾದ ದಿವಂಗತ SM ಕೃಷ್ಣ ಅವರು ಆರ್ಥಿಕ ತಜ್ಞ ಡಾಕ್ಟರ್ DM ನಂಜುಂಡಪ್ಪ ಇವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿತ್ತು. ಈ ಆಯೋಗವು ರಾಜ್ಯಾದ್ಯಂತ ಸಮೀಕ್ಷೆ ಮಾಡಿ ಸಮಗ್ರ ವರದಿಯನ್ನು ನೀಡಿತ್ತು. ಆದರೆ ಆ ಒಂದು ಸಮಿತಿಗೂ ವರದಿಗೂ ಮತ್ತು ಗೋವಿಂದರಾವ್ ವರದಿಗೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ತಾವು ಎಲ್ಲ ಪತ್ರಿಕೆಗಳನ್ನು ಗಮನಿಸಿದಾಗ ನಾವು ಅಭಿವೃದ್ಧಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಅಭಿವೃದ್ಧಿ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಪ್ರತ್ಯೇಕ ರಾಜ್ಯವನ್ನು ಕೇಳ್ತಾ ಇದ್ದೇವೆ. ದುರಂತ ಏನು ಅಂತಂದರೆ, ಅಭಿವೃದ್ಧಿಯ ವೇಗ ಹೆಚ್ಚಾಗಬೇಕಾಗಿತ್ತು, ಆದರೆ ಹಿಂದುಳುವಿಕೆ ಆಗ್ತಾ ಇದೆ. ಅದು 7% ಹಿಂದುಳುವಿಕೆ, ಅಂದರೆ ಹಿಂದುಳುವಿಕೆಯಲ್ಲಿ ಹೆಚ್ಚಾಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ವರದಿಯನ್ನು ಕೊಟ್ಟರು. ಉತ್ತರ ಕರ್ನಾಟಕ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅನುದಾನ ಹರಿದರೂ ಅಭಿವೃದ್ಧಿ ನಿಂತಿದೆ, ಹಿಂದುಳುವಿಕೆ ಹೆಚ್ಚಾಯಿತು, ಹಣವಿದ್ದರೂ ನಿವಾರಣೆಯಾಗದ ಪ್ರಾದೇಶಿಕ ಅಸಮತೋಲನ, ಉತ್ತರ ಕರ್ನಾಟಕದಲ್ಲಿ 60% ಹಿಂದುಳಿದ ತಾಲೂಕುಗಳು. ಇವೆಲ್ಲ ವರದಿಗಳನ್ನು ನೋಡಿದಾಗ ಉತ್ತರ ಕರ್ನಾಟಕದ ಜನತೆಗೆ ಎಷ್ಟೊಂದು ಆಘಾತ ಆಯಿತು ಅಂತಂದರೆ, ನಾವು ಅಭಿವೃದ್ಧಿ ಆಗಲಿ, ಕೃಷಿ, ಶಿಕ್ಷಣ, ನೀರಾವರಿ, ರಸ್ತೆ, ಸಾರಿಗೆ, ರೈಲು, ಮಾಧ್ಯಮ, ಉದ್ಯಮ, ಚಲನಚಿತ್ರೋದ್ಯಮ, ಪ್ರವಾಸೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಆಗಲಿದ್ದುಕೊಂಡು ನಾವು ಹೋರಾಟ ಮಾಡುವಂಥ ಹಿನ್ನೆಲೆಯಲ್ಲಿ ವ್ಯತಿರಿಕ್ತವಾಗಿ ಇದು ಹಿಂದುಳಿಯುವಿಕೆಯೊಳಗೆ ನಾವು ರಿವರ್ಸ್ ಗೇರ್ನೊಳಗೆ ಬರಾಕತ್ತೀವಲ್ಲ ಅನ್ನೋಂಥದ್ದು ಭಾಳಷ್ಟು ಆಘಾತಕಾರಿ ಸಂಗತಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.